ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿಯ ಪತಾಕೆ ಹಾರಿದೆ. ಈಗ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಸರ್ಕಾರ ರಚನೆಗೆ RSS ಪ್ಲಾನಿಂಗ್ ಮಾಡ್ತಾ ಇದೆಯಂತೆ. ವೆಸ್ಟ್ ಬೆಂಗಾಲ್ ಅಲ್ಲಿ ಇತಿಹಾಸ ಬರೆದಿರುವಂತಹ ಕೇಸರಿ ಪಡೆ ನೆಕ್ಸ್ಟ್ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ರಣತಂತ್ರವನ್ನ ರೂಪಿಸುವುದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ RSS ನ ಪ್ಲಾನ್ ಏನು? ವಿಜೇಂದ್ರ ಅವರಿಗೆ ಯಾವ ರೀತಿಯಾಗಿ ಸ್ಟ್ರೋಕ್ ಅನ್ನ ಕೊಡ್ತಾರೆ, ಅದೇ ಸಂದರ್ಭದಲ್ಲಿ ವಿ ಸೋಮಣ್ಣ ಅವರ ಫ್ಯಾಕ್ಟರ್ ಏನು, ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. For business and personal promotions, please contact 9686376663. ವೀಕ್ಷಕರೇ, 2028 ಚುನಾವಣೆಗೆ 2 ವರ್ಷ ಮಾತ್ರ ಬಾಕಿ ಇದೆ. ಈಗ 2026 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. 5 ಗ್ಯಾರಂಟಿಗಳು ಜೊತೆಗೆ ನಾಯಕತ್ವ ಕೂಡ ಬಲಿಷ್ಠವಾಗಿದೆ. ಸ್ಥಳೀಯ ನಾಯಕತ್ವ ಕಾಂಗ್ರೆಸ್ನದ್ದು ತನ್ನದೇ ಆದಂತ ಪ್ಲಾನಿಂಗ್ ಇದೆ. ಬಟ್ ಈ ಬಲಿಷ್ಠ ಕಾಂಗ್ರೆಸ್ ಅನ್ನ ಸೋಲಿಸಿ 2028 ಬಿಜೆಪಿ ಸರ್ಕಾರ ರಚನೆಗೆ ಪ್ಲಾನಿಂಗ್ ನಡೀತಾ ಇದೆ. ಹಾಗಾದ್ರೆ ಅಷ್ಟು ಸುಲಭ ಇದೆಯಾ ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಕರ್ನಾಟಕದಲ್ಲಿ ಬಿಜೆಪಿಗೆ. ಇದೇ ಕಾರಣಕ್ಕಾಗಿ JDS ಜೊತೆ ಮೈತ್ರಿ ಮಾಡಿಕೊಂಡಿದೆ. JDS ಬಿಜೆಪಿಯ ಮೈತ್ರಿ ಕಾಂಗ್ರೆಸ್ಗೆ ದೊಡ್ಡ ಕಗ್ಗಂಟಾಗಿದೆ. ಈ ಇಬ್ಬರು ಒಟ್ಟಾಗಿರುವ ಕಾರಣಕ್ಕಾಗಿ, ಅಂದ್ರೆ JDS ಬಿಜೆಪಿ ಒಟ್ಟಾಗಿರುವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು ಅಂತ ಹೇಳಿ ಬಿಜೆಪಿ ಪಣ ತೊಟ್ಟಿದೆ. ಅದಕ್ಕೆ ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿಯಾಗಿ ಸಂಘಟನೆಯನ್ನ ಮಾಡಲಾಗಿತ್ತಲ್ವಾ, ಆ ರೀತಿಯ ಫಾರ್ಮುಲಾವನ್ನ ಕರ್ನಾಟಕದಲ್ಲಿ ಅಪ್ಲೈ ಮಾಡಲಿಕ್ಕೆ ಈಗ RSS ಮುಂದಾಗ್ತಾ ಇದೆಯಂತೆ. ಅಂದ್ರೆ ಅಧಿಕೃತವಾಗಿ ಕರ್ನಾಟಕ ರಾಜಕೀಯ ಅಖಾಡಕ್ಕೆ RSS ಎಂಟ್ರಿ ಕೊಡ್ತಾ ಇದೆ. ಹಾಗಾದ್ರೆ RSS ಪ್ಲಾನಿಂಗ್ ಏನು ನೋಡಿ? RSS ಪ್ಲಾನಿಂಗ್ ತುಂಬಾ ಸುಲಭ. ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. RSS ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಬೂತ್ ಲೆವೆಲ್ ಅಲ್ಲಿ ಅಲ್ಲಿರುವಂತಹ ಕಾರ್ಯಕರ್ತರನ್ನ ಹುರಿದುಂಬಿಸುತ್ತೆ. ಪೂರ್ಣಾವಧಿ ಕಾರ್ಯಕರ್ತರನ್ನಾಗಿ ಮಾಡುತ್ತೆ. ಅವರನ್ನ ಮಾನಿಟರ್ ಮಾಡೋಕ್ಕೆ ಈಗ ಹೊಸ ಹುದ್ದೆ ಕೂಡ ಸೃಷ್ಟಿಯಾಗ್ತಾ ಇದೆ ಬಿಜೆಪಿಯಲ್ಲಿ ಅಥವಾ RSS ಅಲ್ಲಿ. ಅದು ಸಂಘಟನಾ ಕಾರ್ಯದರ್ಶಿ. ಈ ಸಂಘಟನಾ ಕಾರ್ಯದರ್ಶಿ ಹುದ್ದೆ ಎಲ್ಲಿಯವರೆಗೂ ಇರುತ್ತೆ ಅಂತ ಹೇಳಿದ್ರೆ ಬೂತ್ ಅಲ್ಲೂ ಕೂಡ ಸಂಘಟನಾ ಕಾರ್ಯದರ್ಶಿ ಇರ್ತಾರೆ. ಹೋಬಳಿ ಲೆವೆಲಲ್ಲಿ ಸಂಘಟನಾ ಕಾರ್ಯದರ್ಶಿ ಇರ್ತಾರೆ. ತಾಲೂಕು ಲೆವೆಲಲ್ಲಿ ಸಂಘಟನಾ ಕಾರ್ಯದರ್ಶಿ ಇರ್ತಾರೆ. ಜಿಲ್ಲಾ ಲೆವೆಲಲ್ಲೂ ಕೂಡ ಸಂಘಟನಾ ಕಾರ್ಯದರ್ಶಿ ಇರ್ತಾರೆ. ಕಂಪ್ಲೀಟ್ ಆಗಿ ಸಂಘಟನೆಗೆ ಹೊಸ ಚೈತನ್ಯವನ್ನ ಕೊಡೋದಕ್ಕೆ RSS ಮುಂದಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಯಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಇದೇ ತಿಂಗಳ 25 ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನಪ್ಪಾ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ, ಒಂದು ಕೋರ್ ಕಮಿಟಿ ರಚನೆ ಆಗಬೇಕಿದೆ ಬಿಜೆಪಿಗೆ. ಅದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಸಿಗಬೇಕಾಗಿದೆ. ಈಗ ಕೋರ್ ಕಮಿಟಿ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಯಾರೇ ಹೊಸದಾಗಿ ರಾಜ್ಯಾಧ್ಯಕ್ಷರಾದರೂ ಕೂಡ ಅವ್ರಿಗೆ ಕೋರ್ ಕಮಿಟಿ ಅಂತ ಇರುತ್ತೆ. ಬಟ್ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಆ ಕೋರ್ ಕಮಿಟಿ ರಚನೆ ಆಗಲೇ ಇಲ್ಲ. ಅದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಒಂದು ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದು, 2023 ಚುನಾವಣೆಯಲ್ಲಿ ಬಿಜೆಪಿ ಸೋತಿದ್ದು. ಅದಾದ ನಂತರ ಬಿಜೆಪಿಯಿಂದ ಸಾಕಷ್ಟು ನಾಯಕರು ಹೊರಗಡೆ ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದು. ಇದರ ನಡುವೆ ವಿಜೇಂದ್ರ ವಿರುದ್ಧ ಅಸಮಾಧಾನ, ಸೀನಿಯರ್ ಲೀಡರ್ಗಳ ಅಸಮಾಧಾನ. ಇದೇ ಕಾರಣಕ್ಕಾಗಿ ಮತ್ತೆ ಈ ಅಸಮಾಧಾನಗಳ ನಡುವೆ ವಿಜೇಂದ್ರ ಅವರ 2 ವರ್ಷದ ಅವಧಿ ಕಂಪ್ಲೀಟ್ ಆಯಿತು. ಈಗ ಕಂಟಿನ್ಯೂ ಆಗಿದ್ದಾರೆ. ಅಧಿಕೃತವಾಗಿ ಅಂದ್ರೆ ಹಂಗಾಮಿ ರೀತಿಯಾಗಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಮುಂದಿನ 2 ವರ್ಷಕ್ಕೂ ಅವರೇ ರಾಜ್ಯಾಧ್ಯಕ್ಷರ ಗೊತ್ತಿಲ್ಲ. ಚೇಂಜ್ ಮಾಡಬೇಕು ಅಂತ ಇದೆಯಂತೆ. ಹಾಗಾದ್ರೆ ವಿಜೇಂದ್ರ ಅವರನ್ನ ಚೇಂಜ್ ಮಾಡಬೇಕು, ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು. ಯಾರ್ಯಾರು ರೇಸಲ್ಲಿದ್ದಾರೆ ಅಂತ ಹೇಳಿದ್ರೆ, ಹೈಕಮಾಂಡ್ ಒಬ್ಬ ವ್ಯಕ್ತಿಯನ್ನ ನೋಡ್ತಾ ಇದೆ. ಆ ವ್ಯಕ್ತಿಯ ಹೆಸರು ವಿ ಸೋಮಣ್ಣ. ಯಾಕೆ ವಿ ಸೋಮಣ್ಣ? ರೀಸನ್ಸ್ ಇದೆ. ವಿ ಸೋಮಣ್ಣ ಸೀನಿಯರ್ ಲೀಡರ್, ಬಿಜೆಪಿಯಲ್ಲಿ ಸೀನಿಯರ್ ಲೀಡರ್. ಲಿಂಗಾಯತ ಕಮ್ಯುನಿಟಿ, ಈಗ ಲಿಂಗಾಯತ ಕಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಅಂತಾರೆ ಬಿಜೆಪಿಗೆ, ವೋಟ್ ಬ್ಯಾಂಕೇ ಲಿಂಗಾಯತರು. ಸೊ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ವಿಜೇಂದ್ರ ಅವರನ್ನ ಕೆಳಗಿಳಿಸೋದಾದ್ರೆ ಅದೇ ಕಮ್ಯುನಿಟಿಗೆ ಸೇರಿರುವಂತಹ ವಿ ಸೋಮಣ್ಣ ಅವರಿಗೆ ಆ ಪಟ್ಟವನ್ನ ಕೊಟ್ರೆ ಸೊ ಕಮ್ಯುನಿಟಿ ಕೂಡ ಸೈಲೆಂಟ್ ಆಗಿರುತ್ತೆ ಅನ್ನುವಂಥ ಲೆಕ್ಕಾಚಾರ. ಇದರ ಜೊತೆಗೆ ಬಿಜೆಪಿ ನೆಕ್ಸ್ಟ್ ಎಲೆಕ್ಷನ್ ಅನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಮೈತ್ರಿ ವರ್ಕೌಟ್ ಆಗಬೇಕು. ಬಿಜೆಪಿ JDS ಮೈತ್ರಿ ವರ್ಕೌಟ್ ಆಗಬೇಕು. ಈ ಮೈತ್ರಿ ವರ್ಕೌಟ್ ಆಗಬೇಕು ಅಂತ ಹೇಳಿದ್ರೆ ಎರಡೂ ಪಕ್ಷವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂತಹ ನಾಯಕತ್ವ ಬೇಕಾಗುತ್ತೆ.
ವಿಜೇಂದ್ರರಲ್ಲಿ ಆ ರೀತಿಯ ನಾಯಕತ್ವ ಇದೆಯಾ ಅಂತ ಹೇಳಿದ್ರೆ ಆ ವಿಜೇಂದ್ರ ಅವರ ನಾಯಕತ್ವವನ್ನು ಸ್ವತಃ ಬಿಜೆಪಿ ನಾಯಕರೇ ಒಪ್ತಾ ಇಲ್ಲ, ಇನ್ನು JDS-ನವರು ಎಲ್ಲಿ ಹೋಗ್ತಾರೆ. ಈ ಕಾರಣಕ್ಕಾಗಿ ವಿ ಸೋಮಣ್ಣ ಅವರು ಏನಾದರೂ ಅಧ್ಯಕ್ಷರಾದರೆ ಎರಡೂ ಪಕ್ಷವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ವಿ ಸೋಮಣ್ಣ ಅವರು ಎಲ್ಲ ಪಕ್ಷದಲ್ಲಿ ಇದ್ದಂಥವ್ರು, JDS-ನಲ್ಲೇ ಇದ್ದಂಥವ್ರು. ಸೊ ಕುಮಾರಸ್ವಾಮಿ ಅವರ ಜೊತೆ, ದೇವೇಗೌಡರ ಜೊತೆ ಅವರಿಗೆ ವೈಯಕ್ತಿಕವಾದಂಥ ಒಂದು ಸಂಬಂಧ ಇದೆ, ತುಂಬ ಒಡನಾಟ ಇದೆ. ಸೊ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ತಾರೆ, ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಇದಲ್ಲದೆ ವಿ ಸೋಮಣ್ಣ ಏನಾದರೂ ರಾಜ್ಯಾಧ್ಯಕ್ಷರ ಆದರೆ ಈಗ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರಲ್ವ ವಿಜೇಂದ್ರ ಅವರ ವಿರುದ್ಧ, ಅವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ, ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಆ ರೀತಿಯ ಕೇಪಬಿಲಿಟಿ ಅಥವಾ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಸ್ಕೋಬೇಕು ಅನ್ನುವ ರೀತಿಯಲ್ಲಿ ವಿ ಸೋಮಣ್ಣ ಅವರು ಅವರನ್ನು ಕನ್ವಿನ್ಸ್ ಮಾಡ್ತಾರೆ. ಬಿಜೆಪಿಯ ಸೀನಿಯರ್ ಲೀಡರ್ಗಳಿದ್ದಾರಲ್ವ ಅವರು ಕೂಡ ವಿಜೇಂದ್ರ ವಿರುದ್ಧ ಮುನಿಸ್ಕೊಂಡಿದ್ದಾರೆ. ಬಟ್ ಇಫ್ ಇನ್ ಕೇಸ್ ಏನಾದರೂ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾದರೆ ಈ ಸೀನಿಯರ್ ಲೀಡರ್ಗಳು ಕೂಡ ಒಂದು ರೀತಿಯಾಗಿ ತಣ್ಣಗಾಗ್ತಾರೆ. ಯಾಕೆಂದರೆ ಸೀನಿಯರ್ ಲೀಡರ್ಗಳ ಮಾತನ್ನು ವಿ ಸೋಮಣ್ಣ ಅವರು ಕೇಳ್ತಾರೆ. ಸೊ ವಿ ಸೋಮಣ್ಣ ರಾಜ್ಯಾಧ್ಯಕ್ಷರಾದರೆ ಮೈತ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಸದ್ಯ ವಿಜೇಂದ್ರ ಅವರ ವಿರುದ್ಧ ಇದ್ದಿರುವಂತಹ ಅಸಮಾಧಾನ ಮತ್ತು ಪಕ್ಷದಲ್ಲಿರುವಂತಹ ಮುಸ್ಕಿನ ಗುದ್ದಾಟವು ಕೂಡ ಸೈಲೆಂಟ್ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಇದೆಯಂತೆ. ಬಟ್ ನಿಜವಾಗ್ಲೂ ಆಗುತ್ತಾ? BS ಯಡಿಯೂರಪ್ಪರನ್ನ ಎದುರಾಕೊಂಡು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ನಿಜವಾಗ್ಲೂ ಕೂಡ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಧೈರ್ಯ ಮಾಡ್ತಾರಾ? ಅದು ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ವಿ ಸೋಮಣ್ಣ ರಾಜ್ಯಾಧ್ಯಕ್ಷರಾಗ್ತಾರ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.